ಸಮಾಜಕ್ಕೆ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಅನೇಕ ದಾನಗಳನ್ನ ಮಾಡಿದ್ದಾರೆ. ನಮ್ಮಲ್ಲಿ ಕೋಟ್ಯಾಂತರ ರೂಪಾಯಿ ಇದ್ದವರು ಇದ್ದಾರೆ. ಆದರೆ ಸಮಾಜಕ್ಕೆ ಕೊಡುವಂತಹ ಮನಸ್ಸು ತುಂಬಾ ವಿರಳ. ಅಂತವರ ಸಾಲಿನಲ್ಲಿ ಕೊಡುಗೈದಾನಿ ಕನ್ಯಾನ ಸದಾಶಿವ ಶೆಟ್ಟಿ ಅವರು ಒಬ್ಬರು ಎಂದು ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಸ್ಥಾಪಕಾಧ್ಯಕ್ಷರಾದ ಪಟ್ಲ ಸತೀಶ್ ಶೆಟ್ಟಿ ಹೇಳಿದ್ದಾರೆ. ಇವರು ಮಂಗಳೂರಿನ ಓಷನ್ ಪರ್ಲ್ನಲ್ಲಿ ಅಭಿಮತ ವಾಹಿನಿಯ ಜೊತೆ ಮಾತನಾಡಿ 2024ನೇ ಸಾಲಿನ ಕರ್ನಾಟಕ ಸುವರ್ಣ ಸಂಭ್ರಮ ಮಹೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಮಹಾದಾನಿಗಳು ಹಾಗೂ ಗೌರವಾಧ್ಯಕ್ಷರಾಗಿರುವ ಕನ್ಯಾನ ಸದಾಶಿವ ಶೆಟ್ಟಿ ಅವರಿಗೆ ನವೆಂಬರ್ 16ರಂದು ಮಂಗಳೂರು ಪುರಭವನದಲ್ಲಿ ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನಿಂದ ಸನ್ಮಾನ ಸಮಾರಂಭ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಟ್ಲ ಫೌಂಡೇಶನ್ ಅಭಿಮಾನಿಗಳು ಕನ್ಯಾನ ಸದಾಶಿವ ಶೆಟ್ಟಿಯವರ ಅಭಿಮಾನಿಗಳು ಭಾಗವಹಿಸಬೇಕಾಗಿ ವಿನಂತಿಸಿಕೊಂಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಂಥ ವ್ಯಕ್ತಿಗಳನ್ನು ಸಮಾಜ ಗುರುತಿಸಿದರೆ ಮಾತ್ರ ಇನ್ನಷ್ಟು ಆದರ್ಶಯುತವಾಗಿ ಸಮಾಜದಲ್ಲಿ ಮತ್ತಷ್ಟು ಜನ ಬೆಳಗಲಿಕ್ಕೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂಥದ್ರಲ್ಲಿ ಕನ್ಯಾನ ಸದಾಶಿವ ಶೆಟ್ಟರಂಥ ಹಿರಿಯರಿಗೆ ಮತ್ತು ಕೊಡುಗೈ ದಾನಿಗಳಿಗೆ ಅವರನ್ನು ಈ ಸರ್ಕಾರ ಗುರುತಿಸಿದ್ದು ನಾನು ಈ ಸರ್ಕಾರವನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ನಿಜವಾಗಿ ಆಗಬೇಕಾದಂಥ ಕೆಲಸವನ್ನು ಈ ಸರ್ಕಾರ ಮಾಡಿದೆ ಅಂತ ಬಹಳ ಸಂತೋಷದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೋಡಿ, ಸಮಾಜಕ್ಕೆ ಕನ್ಯಾನ ಸದಾಶಿವ ಶೆಟ್ಟರು ತುಂಬ ಕೊಟ್ಟಿದ್ದಾರೆ, ತುಂಬ ಕೊಟ್ಟಿದ್ದಾರೆ. ಹಣ ತುಂಬ ಜನರಲ್ಲಿ ಇರುತ್ತೆ. ಕೋಟ್ಯಾಂತರ ರೂಪಾಯಿ ಇದ್ದವರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಆದರೆ ಕೊಡುವಂಥ ಮನಸ್ಸು ತುಂಬ ವಿರಳ. ಸಮಾಜಕ್ಕೆ ಒಂದು ಕಷ್ಟಕ್ಕೆ ನಾನು ಕೊಡಬೇಕು, ಸಮಾಜದ ಧ್ವನಿಯಾಗಬೇಕು, ಭಗವಂತ ನನಗೆ ಸಂಪತ್ತನ್ನು ಕೊಟ್ಟದ್ದು ನಾನು ವಿನಿಯೋಗ ಮಾಡಲಿಕ್ಕೆ, ಬಡವರ ಕಷ್ಟಕ್ಕೆ ಸ್ಪಂದಿಸಲಿಕ್ಕೆ ಎಂಬ ಮನೋಭಾವನೆ ಇರುವಂಥವರು ಬೆರಳೆಣಿಕೆಯ ಕೆಲವು ಜನ ಮಾತ್ರ. ಅದರಲ್ಲಿ ಕೂಡ ಕನ್ಯಾನ ಸದಾಶಿವ ಶೆಟ್ಟರು ಬಹಳ ಎತ್ತಿದ ಕೈಯಾಗಿ ನಮಗೆ ನಮ್ಮ ಸಮಾಜದಲ್ಲಿ ಕಾಣ್ತಾ ಇದ್ದಾರೆ. ಇತ್ತೀಚಿನ ಸುಮಾರು ಒಂದು 4-5 ವರ್ಷಗಳಲ್ಲಿ ಸುಮಾರು 150-200 ಕೋಟಿಗಿಂತಲೂ ಮಿಕ್ಕಿ ಅವರು ಸಮಾಜಕ್ಕೆ ದಾನ ನೀಡಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಅವರನ್ನು ಯಾವ ರೀತಿ ವರ್ಣಿಸಬೇಕೆಂಬುದಾಗಿ ನನಗೆ ಅರ್ಥ ಆಗ್ತಾ ಇಲ್ಲ. ಅವರಿಗೆ ಈ ಸುವರ್ಣ ಮಹೋತ್ಸವ ಪ್ರಶಸ್ತಿ ಸಿಕ್ಕಿದ ಕೂಡಲೇ ಅವರನ್ನು ಗೌರವಿಸಬೇಕೆಂಬುದಾಗಿ ನಾವು ತೀರ್ಮಾನ ಮಾಡಿದ್ದೇವೆ. ಅವರು ನಮ್ಮ ಯಕ್ಷಧ್ರುವ ಪಟ್ಲ ಫೌಂಡೇಶನ್ನ ಗೌರವಾಧ್ಯಕ್ಷರು ಹೌದು. ಆ ನೆಲೆಯಲ್ಲಿ ನಾಡಿದ್ದು ಶನಿವಾರ ನವೆಂಬರ್ 16ನೇ ತಾರೀಕು ಮಂಗಳೂರಿನ ಪುರಭವನದಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ನಾವು ನಿಮಿತ್ತ ಮಾತ್ರ. ನಾವು ಸಮಾಜದ ಸರ್ವರಿಗೂ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೇವೆ. ಅಂದರೆ ಯಾರೆಲ್ಲ ಕನ್ಯಾನ ಸದಾಶಿವ ಶೆಟ್ಟರಿಗೆ ಗೌರವ ಮಾಡಬೇಕು ಅಂತ ಯಾರಿಗೆ ಇಷ್ಟ ಇದೆ, ಸಂಘ ಸಂಸ್ಥೆಗಳಿಗೆ ಯಾರಿಗೆಲ್ಲ ಇಷ್ಟ ಇದೆ ಅವರು ನಮ್ಮ ಫೌಂಡೇಶನ್ನ ಸೆಕ್ರೆಟರಿ ಆದಂಥ ಪುರುಷೋತ್ತಮ್ ಭಂಡಾರಿ ಅಥವಾ ಸಂಬಂಧಪಟ್ಟವರನ್ನು ಸಂಪರ್ಕಿಸಿ ಮೊದಲೇ ಹೆಸರು ಕೊಟ್ಟರೆ ಅವರಿಗೆ ನಾವು ಅವಕಾಶ ಮಾಡಿಕೊಡ್ತೇವೆ. ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಡ್ತೇವೆ. ನಮ್ಮ ಪಟ್ಲ ಫೌಂಡೇಶನ್ನ ವತಿಯಿಂದ ದೊಡ್ಡ ರೀತಿಯಲ್ಲಿ ಅವರಿಗೆ ಒಂದು ಗೌರವಾರ್ಪಣೆ ಇದೆ. ಅದರ ಜೊತೆಗೆ ಬಾಕಿ ಸಂಘ ಸಂಸ್ಥೆಗಳಿಗೆ ಕೂಡ ಅವರಿಗೆ ಮಾಡುವಂಥ ಒಂದು ಸನ್ಮಾನ ಮಾಡುವಂಥ ಒಂದು ಅವಕಾಶವನ್ನು ನಮ್ಮ ಪಟ್ಲ ಫೌಂಡೇಶನ್ ಕಲ್ಪಿಸಿಕೊಡ್ತಾ ಇದೆ.